ಜೈ ಶ್ರೀರಾಮ್. ನ್ಯೂಸ್ ಕೆಫೆಯ ಎಲ್ಲ ವೀಕ್ಷಕರಿಗೂ ವಿಲಾಸ್ ರತ್ನಾಕರ್ ಕ್ಷತ್ರಿಯ ಮಾಡುವ ನಮಸ್ಕಾರಗಳು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಭವ್ಯವಾಗಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಿದೆ. ಅಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವಿಲ್ಲಿ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿರ್ತೀವಿ, ಅಂದರೆ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಅಂತ. ಹಾಗಾದರೆ ಏನಿದು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು, ಇದರ ವಿಧಿವಿಧಾನಗಳೇನು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಮೂರ್ತಿ ಪೂಜಕರು ನಮಗೆ ಅಂದರೆ ಮೂರ್ತಿ ಅಂದರೆ ಸ್ವತಃ ಅದರಲ್ಲಿ ಆತ್ಮ ಇದೆ ಅಂತ ನಾವು ನಂಬುವಂಥವ್ರು. ನಾವು ಮೂರ್ತಿಯನ್ನು ದೇವರು ಅಂತಲೇ ಪೂಜಿಸುವಂಥವ್ರು. ಹಾಗಾಗಿ ಆ ಮೂರ್ತಿಗೆ ಜೀವ ಕೊಡುವಂತಹ ಕಾರ್ಯಕ್ರಮವೇ ಪ್ರಾಣ ಪ್ರತಿಷ್ಠಾಪನೆ. ಇದರಲ್ಲಿ ಕೆಲವೊಂದು ಸ್ಟೆಪ್ಸ್ಗಳಿದ್ದಾವೆ. ಅದು ಯಾವ ಥರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಬೇರೆ ಬೇರೆ ವಿಧಿವಿಧಾನಗಳಿದ್ದಾವೆ. ಅದರಲ್ಲಿ ಮೊದಲನೇದೇನು ಅಂದರೆ ಕರ್ಮಕುಟೀರ ಅಂತ. ಕರ್ಮಕುಟೀರ ಅಂದರೆ ಏನು? ಕರ್ಮಕುಟೀರ ಅಂತ ಅಂದರೆ ಒಬ್ಬ ಶಿಲ್ಪಿ ತನ್ನ ಮೂರ್ತಿಯನ್ನು ಕೆತ್ತನೆ ಮಾಡಿದ ಮೇಲೆ ಅದನ್ನು ದರ್ಬೆ ಎಲೆಗಳಿಂದ ಕ್ಲೀನ್ ಮಾಡ್ತಾರೆ. ದರ್ಬೆಯಿಂದನೇ ಯಾಕೆ ಕ್ಲೀನ್ ಮಾಡಬೇಕು? ನಮ್ಮ ಹಿಂದೂ ಧರ್ಮದಲ್ಲಿ ದರ್ಬೆ ತುಂಬ ಪವಿತ್ರವಾದಂಥದ್ದು. ಸೊ ಹಾಗಾಗಿ ಆ ಮೂರ್ತಿಯನ್ನು ದರ್ಬೆ ಎಲೆಯಿಂದನೇ ಕ್ಲೀನ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ದೇವರ ಕಣ್ಣಿಗೆ ತುಪ್ಪ ಹಾಗೂ ಜೇನುತುಪ್ಪನ ಇಟ್ಟು ಕಣ್ಣಿಗೆ ಒಂದು ಪಟ್ಟಿ ಕಟ್ತಾರೆ. ಪಟ್ಟಿ ಕಟ್ಟಿದ ಮೇಲೆ ಅಲ್ಲಿ ತುಂಬ ಯಾಗಗಳು ಎಲ್ಲ ನಡೆಯುತ್ತೆ. ನೆಕ್ಸ್ಟ್ ಬರುವಂಥದ್ದೇ ಅಂದರೆ ಮುಂದಿನ ವಿಧಾನನೇ ಜಲಧಿವಾಸ ಅಂತ. ಜಲಧಿವಾಸ ಅಂದರೆ ಏನು? ಜಲಧಿವಾಸ ಅಂತಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿದಂತಹ ದೇವರ ಮೂರ್ತಿಯನ್ನು ನೀರಿನ ಒಳಗಡೆ ಇಡ್ತಾರೆ. ನೀರಿನ ಒಳಗಡೆ ಇಟ್ಟು ಅಲ್ಲಿ ಪಂಚಾಮೃತನ ಹಾಕ್ತಾರೆ. ಆ ನೀರಲ್ಲಿ ಪಂಚಾಮೃತವನ್ನು ಹಾಕಿದ ಮೇಲೆ ಆ ನೀರಿರೋ ಪಾತ್ರೆಯಲ್ಲೋ ಅಥವಾ ಬಾವಿನ ಒಂದು ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಅಲ್ಲಿ ವೇದ ಘೋಷಗಳೆಲ್ಲ ನಡೆಯುತ್ತೆ. ಯಾಕಂತಂದರೆ ಆ ಮೂರ್ತಿನ ಎಚ್ಚರ ಮಾಡಲಿಕ್ಕೆ. ಆ ಮೂರ್ತಿನ ನೀರಿನ ಒಳಗಡೆನೇ ಯಾಕೆ ಹಾಕ್ತಾರೆ ಅಂತಂದರೆ, ನೀರಿನ ಒಳಗಡೆ ಹಾಕಿದ ಮೇಲೆ ಆ ಮೂರ್ತಿ ಏನಾದ್ರು ಮುರಿದು ಹೋಗಿದ್ದರೆ ನಮಗೆ ನೀರಿನ ಒಳಗಡೆ ಹಾಕಿದಾಗ ಅದು ಮುರಿದು ಹೋಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇದು ವೇದಘೋಷಗಳೆಲ್ಲ ಶುರು ಆದಮೇಲೆ ಏನು ಮಾಡ್ತಾರೆ ಅಂತಂದರೆ ಆ ಬಟ್ಟೆನ ವಾಪಸ್ ತೆಗಿತಾರೆ. ಬಟ್ಟೆನ ವಾಪಸ್ ತೆಗೆದು ಆ ಮೂರ್ತಿನ ನೀರಿನಿಂದ ಮೇಲ್ಗಡೆ ತೆಗಿತಾರೆ. ಪ್ರಾಣ ಪ್ರತಿಷ್ಠಾಪನೆಯ ಮೂರನೇ ವಿಧಾನನೇ ಧನ್ಯ ದಿವಾಸ ಅಂತ. ಧನ್ಯ ದಿವಾಸ ಅಂದರೆ ಏನು ಅಂತಂದರೆ ಮೂರ್ತಿನ ಧಾನ್ಯಗಳ ಮೇಲೆ ಇಡ್ತಾರೆ. ಅಂದರೆ ಅಕ್ಕಿಯ ಮೇಲೆ ಮೂರ್ತಿನ ಸ್ಟ್ರೈಟಾಗಿ ಈ ಥರ ಇಡ್ತಾರೆ. ಅದಾದ ಮೇಲೆ ಮೂರ್ತಿಯ ಕೆಳಗಡೆ ಫುಲ್ ಧಾನ್ಯಗಳನ್ನು ಹಾಕಿಡ್ತಾರೆ. ಅದರ ಮೇಲ್ಗಡೆ ಮೂರ್ತಿನ ಇಟ್ಟ ಮೇಲೆ ಮೂರ್ತಿ ಮೇಲ್ಗಡೆನೂ ಕೆಲವೊಂದಿಷ್ಟು ಧಾನ್ಯಗಳನ್ನು ಹಾಕಿ ಆ ಮೂರ್ತಿಯನ್ನು ಧಾನ್ಯಗಳಿಂದ ಫುಲ್ ಕವರ್ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಮೂರ್ತಿನ ಪ್ಯೂರಿಫೈ ಮಾಡುವಂತಹ ಕಾರಣಕ್ಕೆ ಈ ಧಾನ್ಯ ದಿವಾಸ್ ಅನ್ನುವಂಥದ್ದನ್ನು ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆಯ 4ನೇ ವಿಧಾನನೇ ಘೃತ್ ದಿವಾಸ ಅಂತ. ಘೃತ್ ದಿವಾಸ ಅಂದರೆ ಏನು ಅಂತ ಅಂದರೆ ಘೃತ್ ಅಂತಂದರೆ ಸಂಸ್ಕೃತದಲ್ಲಿ ತುಪ್ಪ ಅಂತ. ಮೂರ್ತಿಯನ್ನು ತುಪ್ಪದ ಲೇಪನ ಮಾಡ್ತಾರೆ. ತುಪ್ಪದ ಲೇಪನ ಮಾಡಿ ಅಲ್ಲಿ ವೇದಘೋಷಗಳೆಲ್ಲ ನಡೆಯುತ್ತೆ. ಇದು ಆದ ಮೇಲೆ 5ನೇ ವಿಧಾನನೇ ಸ್ನಪನ್ ಅಂತ. ಸ್ನಪನ್ ಅಂತಂದರೆ ಅಭಿಷೇಕ. ನೀವು ಬೇರೆ ಬೇರೆ ದೇವಸ್ಥಾನಗಳೆಲ್ಲ ದೇವರ ಮೂರ್ತಿಗೆ ಅಭಿಷೇಕ ಮಾಡುವುದನ್ನು ನೋಡಿರ್ತೀರ. ಹಾಗೆ ಪ್ರಾಣ ಪ್ರತಿಷ್ಠಾಪನೆ ಟೈಮಲ್ಲೂ ಮೂರ್ತಿಯನ್ನು 108 ವಿಧದ ದ್ರವ್ಯಗಳಿಂದ ಅಭಿಷೇಕನ ಮಾಡ್ತಾರೆ. ಪಂಚಾಮೃತ ಅಭಿಷೇಕ, ಬೇರೆ ಬೇರೆ ಜಲಾಭಿಷೇಕ, ಹೀಗೆ ಬೇರೆ ಬೇರೆ ಅಭಿಷೇಕ 108 ವಿಧದ ಅಭಿಷೇಕಗಳನ್ನು ಆ ಮೂರ್ತಿಗೆ ಮಾಡ್ತಾರೆ. ಮುಂದಿನ ವಿಧಾನನೇ ನೇತ್ರಾವರಣ ಅಂತ. ಆ ದೇವರ ಕಣ್ಣಿಗೆ ತುಪ್ಪ ಹಾಗೂ ಜೇನುತುಪ್ಪನ ಹಾಕಿ ಕಣ್ಣಿಗೆ ಪಟ್ಟಿನ ಕಟ್ಟಿರ್ತಾರೆ. ಇವಾಗ ಕಣ್ಣಿಗೆ ಕಟ್ಟಿರುವಂಥ ಪಟ್ಟಿನ ತೆಗೆಯುವಂಥ ಸಮಯ. ಪಟ್ಟಿ ತೆಗೆಯೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ದೇವರಿಗೆ ಪ್ರಸಾದವನ್ನು ಅರ್ಪಣೆ ಮಾಡ್ತಾರೆ. ಪ್ರಸಾದವನ್ನು ಅರ್ಪಣೆ ಮಾಡಿದ ಮೇಲೆ ಯಾರು ಆ ಮೂರ್ತಿಯನ್ನು ಕೆತ್ತಿದಾರಲ್ವ ಶಿಲ್ಪಿ, ಆ ಶಿಲ್ಪಿ ಒಂದು ಕನ್ನಡಿಯನ್ನು ಹಿಡ್ಕೊಂಡು ದೇವರ ಮುಖದ ಮುಂದೆ ಅಂದರೆ ದೇವರ ಮೂರ್ತಿಯ ಮುಂದೆ ಹಿಡ್ಕೊಂಡು ನಿಂತ್ಕೊತಾರೆ. ಯಾಕಂತಂದರೆ ದೇವರ ಮೂರ್ತಿಯ ಕಣ್ಣಿನ ಪಟ್ಟಿ ತೆಗೆದ ಮೇಲೆ ಅದರಲ್ಲಿ ತುಂಬ ಪವರ್ ಇರುತ್ತೆ. ಆ ದೃಷ್ಟಿ ನೇರವಾಗಿ ಮನುಷ್ಯನ ಮೇಲೆ ಬೀಳೋ ಹಾಗಿಲ್ಲ. ಸೊ ಹಾಗಾಗಿ
ಆ ಮೂರ್ತಿಯನ್ನು ಕೆತ್ತಿದಂಥ ಶಿಲ್ಪಿ ಕನ್ನಡಿನ ದೇವರ ಮೂರ್ತಿ ಮುಂದೆ ಹಿಡ್ಕೊಂಡು ನಿಂತ್ಕೊತಾರೆ. ಆಗ ಏನಾಗುತ್ತೆ, ಆ ದೇವರ ಕಣ್ಣಲ್ಲಿರುವಂಥ ಶಕ್ತಿ ಆ ಕನ್ನಡಿಗೆ ತಾಕಿ ಆ ಕನ್ನಡಿನೇ ಒಡೆದೋಗ್ಬಿಡುತ್ತೆ. ನೀವು ಈ ಥರ ವೀಡಿಯೋಸ್ ಇಂಟರ್ನೆಟ್ಟಲ್ಲಿ ತುಂಬ ನೋಡಿರ್ತೀರ. ಲೈಕ್ ಪ್ರಾಣ ಪ್ರತಿಷ್ಠಾಪನೆ ಟೈಮಲ್ಲಿ ದೇವರ ಮುಖದ ಮೇಲೆ ಮುಂದೆ ಇಟ್ಟಂತಹ ಇದು ಏನು ಕನ್ನಡಿ ಒಡೆದು ಹೋಗಿರುವಂಥದ್ದು ವೀಡಿಯೋಗಳನ್ನು ನೀವು ತುಂಬ ನೋಡಿರ್ತೀರ. ಇದು ಆದಮೇಲೆ ಏನು ಮಾಡ್ತಾರೆ ಅಂದರೆ ದೇವರನ್ನ ಮಲಗಿಸ್ತಾರೆ. ನಿದ್ರಾದೇವಿಯ ಯಾಗಗಳನ್ನೆಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ದೇವರ ಮುಂದೆ ಒಂದು ಕಳಶನ ಇಟ್ಟಿರ್ತಾರೆ. ದೇವರನ್ನ ಮಲಗಿಸಿದ ಮೇಲೆ ಆ ಕಳಶದಲ್ಲಿರೋ ನೀರಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಮುಚ್ಚಿಡ್ತಾರೆ. ಬೆಳಿಗ್ಗೆ ಏನು ಮಾಡ್ತಾರೆ ಅಂದರೆ ಆ ಮೂರ್ತಿಯನ್ನು ಗರ್ಭಗೃಹಕ್ಕಿಂತ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಆ ದೇವರ ಮೂರ್ತಿನ ಎದ್ದೇಳಿಸಲಾಗುತ್ತೆ. ನೈಟು ಯಾವ ಕಳಶ ನೀರನ್ನು ಇಟ್ಟಿರ್ತಾರಲ್ವ ಅದೇ ನೀರನ್ನು ದೇವರ ಮೂರ್ತಿಯ ಮೇಲೆ ಚಿಮ್ಮಿಸಲಾಗುತ್ತೆ. ಆಗ ದೇವರನ್ನು ಎದ್ದೇಳಿಸಿ ಆ ಮೂರ್ತಿಯನ್ನು ಗರ್ಭಗೃಹದಲ್ಲಿ ತೊಗೊಂಡೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆಯನ್ನು ಯಾರ್ಯಾರೋ ಮಾಡೋ ಹಾಗಿಲ್ಲ. ಪ್ರಾಣ ಪ್ರತಿಷ್ಠಾಪನೆಯನ್ನು ಸತ್ಪುರುಷರಷ್ಟೇ ಮಾಡಬೇಕು. ಸತ್ಪುರುಷರಂದರೆ ಯಾರು? ಸತ್ಪುರುಷರಂತಂದರೆ ಅವರ ದೇಹದ ಪ್ರತಿಯೊಂದು ಭಾಗಗಳಲ್ಲೂ ಭಗವಂತ ನೆಲೆಸಿರ್ತಾನಲ್ಲ, ಅವರೇ ಸತ್ಪುರುಷರು. ಪ್ರಾಣ ಪ್ರತಿಷ್ಠಾಪನೆಯ ಮೊದಲ ವಿಧಾನ ಅಂದರೆ ಮೂರ್ತಿಯನ್ನು ಗರ್ಭಗುಡಿಗೆ ತೆಗೆದುಕೊಂಡು ಹೋದ ಮೇಲೆ ನಡೆಯುವಂಥ ಮೊದಲ ವಿಧಾನ ಏನಂದರೆ ನ್ಯಾಸ ವಿಧಿ ಅಂತ. ನ್ಯಾಸ ಅಂತಂದರೆ ಸ್ಪರ್ಶ. ಆ ಮೂರ್ತಿಯ ಒಳಗೆ ಬ್ರಹ್ಮ, ವಾಯು, ಇಂದ್ರ ಹೀಗೆ ಮುಂತಾದವರನ್ನ ಆವಾಹನೆ ಮಾಡಲಾಗುತ್ತೆ. ಇದನ್ನು ಸತ್ಪುರುಷರು ಮಾಡ್ತಾರೆ. ಈ ಟೈಮಲ್ಲಿ ಅರ್ಚಕರು ಅವರೆಲ್ಲ ಪರಮಾತ್ಮನ ಬೀಜ ಮಂತ್ರಗಳನ್ನು ಪಠನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಈ ಸತ್ಪುರುಷರಿಂದ ಪರಮಾತ್ಮನು ಆ ಮೂರ್ತಿಯ ಒಳಗಡೆ ಆವಾಹನೆ ಆಗುತ್ತೆ. ಅಂದರೆ ಈ ಸತ್ಪುರುಷರ ಪ್ರತಿಯೊಂದು ಅಂಗಗಳಲ್ಲೂ ಭಗವಂತ ಇರ್ತಾನಲ್ವ. ಸೊ ಆ ಬೀಜ ಮಂತ್ರಗಳನ್ನು ಅರ್ಚಕರು ಪಠನೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಪರಮಾತ್ಮ ಸತ್ಪುರುಷರಿಂದ ಆ ಮೂರ್ತಿಯ ಒಳಗಡೆ ಹೋಗ್ತಾನೆ. ಈ ಪ್ರೋಸೆಸ್ಸನ್ನೇ ನಾವು ಪ್ರಾಣ ಪ್ರತಿಷ್ಠಾಪನೆ ಅಂತ ಕರಿತೇವೆ. ಪರಮಾತ್ಮನಿಂದ ದೈವಿಕ ಶಕ್ತಿಯು ಸತ್ಪುರುಷರ ಮುಖಾಂತರ ಮೂರ್ತಿಯ ಒಳಗೆ ಪ್ರವೇಶ ಮಾಡ್ತದೆ. ಮೊದಲು ಜೀವ ಪ್ರವೇಶ ಮಾಡುತ್ತದೆ, ಅದಾದ ಮೇಲೆ ಆತ್ಮದ ಪ್ರವೇಶ ಆಗುತ್ತೆ, ಅದಾದ ಮೇಲೆ ಬೇರೆ ಬೇರೆ ಇಂದ್ರಿಯಗಳು ಪ್ರವೇಶ ಆಗುತ್ತೆ. ಈ ಥರ ವಿಧಿವಿಧಾನಗಳಲ್ಲಿ ಸತ್ಪುರುಷರು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರಾಣ ಪ್ರತಿಷ್ಠಾಪನೆಯ ಬೇರೆ ಬೇರೆ ವಿಧಾನಗಳು ಈ ಥರ ಇರುತ್ತೆ. ಈ ಥರ ಬೇರೆ ಬೇರೆ ಕಂಟೆಂಟ್ಗಳಿಗೆ ನ್ಯೂಸ್ ಕೆಫೆನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.